ಇಸ್ರೇಲಿನಲ್ಲಿ ಕನ್ನಡಿಗರು ಕೂಡ ಸಿಲುಕಿ ಹಾಕೊಂಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಹಾಗೆ ಜೆಡಿಎಸ್ ನಿಯೋಗ ಕೂಡ ಸೇರ್ಕೊಂಡಿದ್ದಾರೆ. ಇದರಲ್ಲಿ ಕೆಲ ದಿನಗಳ ಹಿಂದೆ ಇಸ್ರೇಲ್ಗೆ ಅಂತ ಪ್ರಯಾಣವನ್ನ ಬೆಳೆಸಿದ್ರು. ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕೊಂಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಹಾಗೆ ಜೆಡಿಎಸ್ ನಿಯೋಗ ಕೆಲ ದಿನಗಳ ಹಿಂದೆ ಇಸ್ರೇಲ್ಗೆ ಅಂತ ಪ್ರಯಾಣವನ್ನ ಬೆಳೆಸಿದ್ರು. ಅಧ್ಯಯನಕ್ಕಾಗಿ ಪ್ರಯಾಣವನ್ನ ಬೆಳೆಸಿದ್ರು ನಿಯೋಗದವರು. ಬಿ ಪ್ಯಾಕ್ ಸಂಸ್ಥೆ ಮೂಲಕ ಇಸ್ರೇಲ್ಗೆ ಜರ್ನಿಯನ್ನ ಮಾಡಿದ್ರು. ಶುಕ್ರವಾರ ಬರಬೇಕಾಗಿದ್ದ ನಿಯೋಗದ ಸದಸ್ಯರು ಇನ್ನೂ ಕೂಡ ಬಂದಿಲ್ಲ. ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು ಸದಸ್ಯರು. ಆದ್ರೆ ಇದೀಗ ಇಸ್ರೇಲ್ನಲ್ಲೇ ಸದಸ್ಯರು ಸಿಲುಕಿ ಹಾಕೊಂಡಿದ್ದಾರೆ. ಇನ್ನು ಸಿಲುಕಿ ಹಾಕೊಂಡವರ ಸಂಪರ್ಕದಲ್ಲಿ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಇದ್ದಾರೆ. ಇನ್ನು ಇಸ್ರೇಲ್ನಲ್ಲಿ ಇಸ್ರೇಲ್ ಹಾಗೆ ಇರಾನ್ನ ಮಧ್ಯೆ ಯುದ್ಧ ಸಾರುವಂತಹ ಕೆಲವೊಂದಷ್ಟು ಲಕ್ಷಣ ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಕೆಲವೊಂದಷ್ಟು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಯುದ್ಧವನ್ನ ನಿಲ್ಲಿಸಿ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ರು ಕೂಡ ಡೋಂಟ್ ಕೇರ್ ಅನ್ನುವಂತಹ ಬಿಹೇವಿಯರ್ ಅನ್ನ ತೋರಿಸ್ತಾ ಇದ್ದಾರೆ ಈ ಎರಡು ರಾಷ್ಟ್ರದವರು. ಇದ್ರ ಮಧ್ಯದಲ್ಲಿ ಕರ್ನಾಟಕದವರು, ಕನ್ನಡಿಗರು ಸಿಲುಕಿ ಹಾಕೊಂಡಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್, ಬಿಜೆಪಿ ಹಾಗೆ ಜೆಡಿಎಸ್ ನಿಯೋಗದವರು ಇಸ್ರೇಲ್ಗೆ ಪ್ರಯಾಣವನ್ನ ಬೆಳೆಸಿದ್ರು. ಯಾವ ಕಾರಣಕ್ಕೆ? ಕೆಲವೊಂದಷ್ಟು ಅಧ್ಯಯನಕ್ಕಾಗಿ ಪ್ರಯಾಣವನ್ನ ನಿಯೋಗದವರು ಬೆಳೆಸಿದ್ರು. ಬಿ ಪ್ಯಾಕ್ ಸಂಸ್ಥೆಯ ಮೂಲಕ ಇಸ್ರೇಲ್ಗೆ ಜರ್ನಿಯನ್ನ ಕೂಡ ಕೈಗೊಂಡಿದ್ರು. ಅಂದ್ರೆ ಕೆಲವೊಂದಷ್ಟು ಸಂಸ್ಥೆಗಳ ಮೂಲಕ ಯಾವ ವಿಚಾರಕ್ಕೆ ಅಧ್ಯಯನವನ್ನ ನಡೆಸಬೇಕು ಕಾರಣಗಳನ್ನ ಕೊಟ್ಟು ಜರ್ನಿಯನ್ನ ಆರಂಭ ಮಾಡಿದ್ರು. ಇನ್ನು ಈ ಫ್ಲೈಟ್ ನ ಮೂಲಕ ಶುಕ್ರವಾರವೇ ಬೆಂಗಳೂರಿಗೆ ವಾಪಸ್ ಕೂಡ ಆಗಬೇಕಾಗಿತ್ತು ಸದಸ್ಯರು. ಇಲ್ಲಿವರೆಗೂ ಕೂಡ ಬಂದಿಲ್ಲ. ಯುದ್ಧ ಭೀತಿ ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ಸದಸ್ಯರು ಸಿಲುಕಿ ಹಾಕೊಂಡಿದ್ದಾರೆ. ಅವರ ಸಂಪರ್ಕದಲ್ಲೂ ಕೂಡ ರಾಜ್ಯ ಸರ್ಕಾರ ಇದೆ. ಅಂದ್ರೆ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಕ್ಷಣದ ಅಪ್ಡೇಟ್ಸ್ ಏನಿದೆ, ಯಾವ ರೀತಿಯಾದಂತಹ ಘಟನೆಗಳು ಅಲ್ಲಿದೆ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದ ಮಾಹಿತಿಗಳನ್ನ ಕೂಡ ರಾಜ್ಯ ಸರ್ಕಾರ ಕಲೆ ಹಾಕೊಳ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಧ್ಯಯನಕ್ಕಾಗಿ ಪ್ರಯಾಣವನ್ನ ಬೆಳೆಸುತ್ತಿದ್ದಂತಹ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಿಯೋಗದವರ ಭಾವಚಿತ್ರವನ್ನ ಒಂದ್ ಕಡೆ ನೋಡ್ತಾ ಇದ್ದೀರಾ. ಅಂದ್ರೆ ರಾಜ್ಯ ಸರ್ಕಾರದವರ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಇಸ್ರೇಲ್ನ ಪರಿಸ್ಥಿತಿ ಹೇಗಿದೆ, ಉದ್ವಿಗ್ನತೆಯ ಕಡೆ ತಿರ್ಕೊಂಡಿದ್ಯಾ ಅಥವಾ ವಿಮಾನದ ಮೂಲಕ ಬರಬಹುದಾ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ? ಬೆಂಗಳೂರಿಗೆ ಈಗಾಗಲೇ ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲದೆ ಇರೋದು ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕೊಂಡಿದ್ರು ಕೂಡ ಪರಿಸ್ಥಿತಿ ಹೇಗಿದೆ ಎಲ್ಲ ಅವಲೋಕನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ.